ಹಾಯ್ ಹಲೋ ನಮಸ್ತೆ. ತಮಗೆಲ್ಲರಿಗೂ ಕೂಡ ಮಂಜು ಅಗ್ರಿಕಲ್ಚರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಒಂದು ವಿಶೇಷವಾದ ತರಕಾರಿ ಇದೆ, ಕಾಯಿಪಲ್ಯ ಇದೆ. ಅದರ ಬಗ್ಗೆ ವಿಶೇಷವಾದ ಮಾಹಿತಿ ಇದೆ. ನಮ್ಮಲ್ಲೇ ಬೆಳೆದಿರ್ತೀವಿ, ನಮ್ಮ ಹೊಲದಲ್ಲಿ ಬೇಲಿಯಲ್ಲೋ ಇರ್ತೈತಿ ಅಥವಾ ಹೊಲದಲ್ಲಿ ಬೆಳೀತಾರೆ. ಅಂಥ ಒಂದು ತರಕಾರಿ ನಮ್ಮ ದೇಹಕ್ಕೆ ತುಂಬ ಮುಖ್ಯವಾದ ತರಕಾರಿ ಇದೆ. ನಮ್ಮ ದೇಹದಲ್ಲಿ ಇರತಕ್ಕಂಥ ಸಕ್ಕರೆ ಅಂಶವನ್ನು ಕಂಟ್ರೋಲಿಗೆ ತೊಗೊಂಬರುತ್ತೆ ಮತ್ತು ಜೀರ್ಣಕ್ರಿಯೆ ಜಾಸ್ತಿ ಆಗುತ್ತೆ. ದೇಹದಲ್ಲಿ ರೋಗಾಣುಗಳ ಜೊತೆಗೆ ಹೋರಾಟ ಮಾಡುವಂಥ ಗುಣಗಳು ಅದರಲ್ಲಿದೆ. ಅಂದರೆ ನಮಗೆ ದೇಹದಲ್ಲಿ ಯಾವುದಾದ್ರೂ ಒಂದು ರೋಗ ಬರದೇ ಇರುವಂಗೆ ನೋಡ್ಕೊಳ್ಳುವಂಥ ಕೆಪಾಸಿಟಿ ಆ ಒಂದು ತರಕಾರಿಗಿದೆ. ಆ ತರಕಾರಿ ಯಾವುದಂತೇಳಿ ನೋಡೋಣಂತ ಪೂರ್ಣವಾಗಿ ವಿಡಿಯೋ ನೋಡಿ, ಅಂದರೆ ನಿಮ್ಗೆ ಅರ್ಥ ಆಗುತ್ತೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲ ಬಾರಿಗೆ ಈ ಚಾನಲ್ ನೋಡ್ತಾ ಇದ್ರಿ ಅಂದರೆ ಮಂಜು ಅಗ್ರಿಕಲ್ಚರ್ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ರಿ, ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ವಿಶೇಷವಾದ ಮಾಹಿತಿಯನ್ನು ಅವಾಗ ಕೊಡ್ತಾ ಇರ್ತೀವಿ, ಅಂದರೆ ನೇರವಾಗಿ ಇರುವಂಥ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅಂತ ಇರ್ತೈತೆ, ಅದ್ರ ಮೇಲೆ ಒಂದು ಕ್ಲಿಕ್ ಮಾಡಿ, ಆಲ್ ಅಂತ ಬರ್ತೈತೆ, ಅದ್ರ ಮೇಲೆ ಸೆಲೆಕ್ಟ್ ಮಾಡಿ. ಹಾಗಲಕಾಯಿ ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ನಿಯಂತ್ರಣ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಮತ್ತು ಜೀರ್ಣಕ್ರಿಯೆಯನ್ನು ಸುಧಾರಣೆ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಈ ತರಕಾರಿ ತಿನ್ನೋದ್ರಿಂದ ತುಂಬ ಹೆಚ್ಚಳ ಮಾಡುತ್ತೆ ಮತ್ತು ರೋಗಗಳ ಜೊತೆಗೆ ನೇರವಾಗಿ ಯುದ್ಧ ಮಾಡುತ್ತಂದರೆ ರೋಗದಲ್ಲಿ ಏನಾದರೂ ನಮ್ಮ ದೇಹದಲ್ಲಿ ರೋಗಾಣುಗಳನ್ನು ಎಂಟ್ರಿ ಮಾಡದೇ ಇರುವಂಗೆ ಪ್ರೊಟೆಕ್ಷನ್ ಕೊಡುವಂಥ ಶಕ್ತಿ ಈ ಒಂದು ಹಾಗಲಕಾಯಿಗಿದೆ. ಮತ್ತು ಇನ್ನೊಂದು ಏನಂದರೆ ಜೀರ್ಣಕ್ರಿಯೆಗೆ, ಈಗ ನಾವು ಬೇರೆ ಬೇರೆ ಏನೇನೋ ತಿಂತಾ ಇರ್ತೀವಿ ಅಥವಾ ಬೇರೆ ಬೇರೆ ಆಹಾರವನ್ನು ತಿಂತಾ ಇರ್ತೀವಿ, ಬಟ್ ಅದ್ರ ಜೊತೆಗೆ ಡೈಲಿ ಒನ್ ಟೈಮ್ ಆದರೂ ವಾರದಾಗ ಒಂದು 2-3 ಸಲ ಆದರೂ ಕೂಡ ಈ ತರಕಾರಿ ಈ ಹಾಗಲಕಾಯಿನ ತಿನ್ನೋದ್ರಿಂದ ಜೀರ್ಣಕ್ರಿಯೆ ಹೆಚ್ಚು ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಮತ್ತು ದೇಹದಲ್ಲಿ ರಕ್ತದ ಅಂಶಗಳನ್ನು ಶುದ್ಧೀಕರಣ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಅಂದರೆ ಇದು ತಿನ್ನೋಕೆ ಸ್ವಲ್ಪ ಕಹಿ ಆಗಿರ್ಬೋದು, ಅಂದರೆ ವಿಷ ಆಗಿರ್ಬೋದು, ಆದರೆ ರೋಗಾಣುಗಳ ಜೊತೆಗೆ ಹೋರಾಡುವಂಥ ಶಕ್ತಿ ಈ ಒಂದು ಹಾಗಲಕಾಯಿಗಿದೆ. ಮತ್ತು ಈಗ ತುಂಬ ಜನರಿಗೆ ಏನಾಗಿರುತ್ತೆ ಅಂದರೆ ತುಂಬ ದಪ್ಪ ಆಗಿರ್ತಾರೆ, ಫ್ಯಾಟ್ ಆಗಿರ್ತಾರೆ, ಬಟ್ ದೇಹವನ್ನು ಅವ್ರಿಗೆ ಕರಗಿಸ್ಕೊಳ್ಳೋಕೆ ಆಗ್ತಿರೋದಿಲ್ಲ, ಅಂದರೆ ಫಿಟ್ನೆಸ್ ಆಗ್ತಾ ಇರೋಲ್ಲ. ಅಂಥ ವ್ಯಕ್ತಿಗಳಿಗೆ ಇದು ಕೊಬ್ಬನ್ನು ಕರಗಿಸುವಂಥ ಕೆಪಾಸಿಟಿ ಕೂಡ ಈ ಹಾಗಲಕಾಯಿಗಿದೆ. ಕ್ರಮೇಣ ನಾವು ಹಾಗಲಕಾಯಿನ ಸೇವಿಸ್ಕೊಳ್ತಾ ಹೋದರೆ, ಅಂದರೆ ತಿಂತಾ ಹೋದರೆ, ಆವಾಗ ಫ್ಯಾಟು ಕರಗುವಂಥ ಶಕ್ತಿ ಕೂಡ ಈ ಒಂದು ಹಾಗಲಕಾಯಿಗೈತಿ. ಈಗ ಇನ್ನೊಂದು ಏನಂದರೆ, ಇದನ್ನು ಯಾವ ಥರ ಉಪಯೋಗ ಮಾಡ್ತಾರಂದ್ರೆ, ಈಗ ಜ್ಯೂಸನ್ನಾಗಿ ಕೂಡ ಮಾಡ್ಬೋದು. ನೀವು ಕೆಲವರು ನೋಡ್ತಾ ಇರ್ತಾರೆ ಸಿಟಿ ಕಡೆಗೆ ಅಥವಾ ಹಳ್ಳಿ ಕಡೆಗೆ ಇರ್ಬೋದು, ಕೆಲವರು ತುಂಬ ಕಷ್ಟಪಟ್ಟು ಜ್ಯೂಸ್ ತಯಾರು ಮಾಡ್ತಾ ಇರ್ತಾರೆ. ಜ್ಯೂಸ್ ಮಾಡಿಕೊಂಡು ಡೈಲಿ ಕುಡಿಬೋದು, ಇಲ್ಲಾಂದ್ರೆ ವಾರದಾಗ ಒಂದು 2 ಸಲ ಆದರೂ 2 ಸಲ 3 ಸಲ ಕುಡಿಬೋದು. ಮತ್ತು ಪಲ್ಯ ಕೂಡ ಮಾಡ್ಬೋದು. ಈಗ ನಾವು ಚೌಳಿಕಾಯಿ ಪಲ್ಯ ಮತ್ತು ಬೇರೆ ಬೇರೆ ಥರ ಪಲ್ಯ ಇರ್ಬೋದು, ಅದೇ ಥರನ ಈ ಹಾಗಲಕಾಯಿಯನ್ನು ಕೂಡ ಪಲ್ಯ ಆಗಿ ಮಾಡಿಕೊಂಡು ತಿನ್ಬೋದು. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಜಾಸ್ತಿ ಏನು ಮಾಡ್ತಾರಂದ್ರೆ ಪಲ್ಯ ಮಾಡ್ತಾರೆ. ಪಲ್ಯ ಮಾಡಿ, ಅಂದರೆ ಈಗ ನಾವು ಬೇರೆ ಬೇರೆ ಪಲ್ಯ ಮಾಡ್ತೀವಿ, ಚೌಳಿಕಾಯಿ ಪಲ್ಯ ಆ ಥರ ಪಲ್ಯ ಮಾಡಿಕೊಂಡು ತಿಂತಾರೆ. ಜ್ಯೂಸ್ ಮಾಡೋದು ತುಂಬ ಕಡಿಮೆ, ಕೆಲವರು ಮಾಡ್ತಾರೆ. ಗಿಡ ಕಿತ್ತು ಬರ್ತಾವೆ, ಒಂದು ಕೈ ಹಿಡ್ಕೋಬೇಕು, ಒಂದು ಕೈಲಿ ಹಿಡ್ಕೋಬೇಕು. ಅಂದ್ರೆ ಡೈರೆಕ್ಟ್ ಜಗ್ಗಿದ್ರೆ ಗಿಡ ಕಿತ್ತು ಬರ್ತಾವೆ, ಗಿಡನ ಕಿತ್ತು ಬರ್ತಾವೆ. ಅದಕ್ಕೆ ಒಂದು ಕೈಲಿ ಹಿಡ್ಕೊಂಡು ಒಂದು ಕೈಲಿ ಹಿಡ್ಕೊಂಡು ಒಂದು ಕೈಲಿ ಹರ್ಕೋಬೇಕು.